ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರ ಅವರ ಅಭಿಮಾನಿಗಳಿಗೆ ಒಂದ್ ರೀತಿ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಬಹಳ ಖುಷಿಯಾಗಿದ್ದಾರೆ. ಮೊಮ್ಮಗ ಸಿಎಂ ಆಗ್ತಾ ಇರೋದಕ್ಕೆ ಡಿ ಕೆ ಶಿ ಅವರ ಅಜ್ಜಿ ಒಂಥರ ಎಮೋಷನಲ್ ಆಗಿದ್ದಾರೆ, ಭಾವುಕರಾಗಿದ್ದಾರೆ. ತುಂಬಾ ಕಷ್ಟಪಟ್ಟು ಬೆಳೆದಿದ್ದಾನೆ ನಮ್ ಶಿವು, ಚೆನ್ನಾಗಿರ್ಬೇಕು ಆತ. ಶಿವು ಹಾಗೂ ಸೂರಿ ಇಬ್ರು ಕೂಡ ನನ್ನ ಪ್ರೀತಿಯ ಮೊಮ್ಮಕ್ಕಳು. ಗ್ಯಾರಂಟಿ ನ್ಯೂಸ್ ಜೊತೆ ಡಿ ಕೆ ಶಿ ಅವರ ಅಜ್ಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರ ಹುಟ್ಟೂರಿನಲ್ಲಿ ಸಂಬಂಧಿಕರು ಕೂಡ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ. ನನ್ನ ಪ್ರೀತಿಯ ಮೊಮ್ಮಕ್ಕಳು ಇಬ್ರು ಕೂಡ ಅವರು ಚೆನ್ನಾಗಿರ್ಬೇಕು, ಬಹಳ ಕಷ್ಟಪಟ್ಟಿದ್ದಾರೆ. ಅವರ ಹುಟ್ಟೂರಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ನಮ್ಮ ಊರಿನ ಒಬ್ಬ ಯುವಕ ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಅದು ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಅನ್ನುವಂತ ಖುಷಿ ಅವರಲ್ಲಿದೆ. ಅವರ ಹುಟ್ಟೂರಿನಲ್ಲಿ ಅವರ ಸಂಬಂಧಿಕರು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ. ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರಾದಂಥ ದೊಡ್ಡಾಲಹಳ್ಳಿಗೆ ಬಂದಿದ್ವಿ. ಅವರ ಕುಟುಂಬವನ್ನು, ಅವರ ಫ್ಯಾಮಿಲಿ, ಅವರ ಮನೆಯನ್ನು ನೋಡಿದ್ವಿ. ಅವರ ಅಜ್ಜಿಯನ್ನು ಮಾತಾಡಿಸ್ತೇವೆ. ಡಿ ಕೆ ಶಿವಕುಮಾರ್ ಅವರ ತಾತ ಮತ್ತು ಅವರ ಬ್ರದರ್ ಏನಿದ್ರು ಅವರ ಪತ್ನಿ ನಮ್ಮ ಜೊತೆಲಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ವರಸೆಯಲ್ಲಿ ಅಜ್ಜಿ ಆಗಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೇನೆ. ಅಮ್ಮ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನಿಮ್ಮ ಮೊಮ್ಮಗ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆಯಾ? ನಾನು ಚೆನ್ನಾಗಿ ನಮ್ಮ ಅಮ್ಮಗರಿಕಿಲ್ವೇ, ನಮ್ಮಮ್ಮ ಚೆನ್ನಾಗಿರಬೇಕು, ಮಕ್ಕಳು ಕುಟುಂಬ ಎಲ್ಲ ಚೆನ್ನಾಗಿರಬೇಕು, ನಮ್ಮ ಸೂರ್ಯನೂ ಚೆನ್ನಾಗಿರಬೇಕು. ಸರಿಯೇ? ಸೂರ್ಯ ಇದ್ದದ್ದು ಚಂದ ನನಗೆ. ನಮ್ಮ ಸೂರ್ಯ ಅಂದರೆ ನಮ್ಮ ಮನೆ ದೇವ್ರಿದ್ದಂಗೆ, ದೇವ್ರಿಗಿನ್ನ ಹೆಚ್ಚು ನಮಗೆ ನಮ್ಮ ಸೂರ್ಯ. ಸರಿ ಸರಿ. ಶಿವಣ್ಣ, ಶಿವಕುಮಾರ್ ಅಣ್ಣ ಅವರು ಅಷ್ಟೇ, ಅವ್ರಿಗಿನ್ನ ಇವ್ರು ಇನ್ನೂ ಹೆಚ್ಚು ನಮಗೆ. ಸೂರ್ಯಣ್ಣ ಚಿಕ್ಕ ಮಗ ಅಲ್ವರೇ ಆತೆ. ಇವತ್ತು ಸಿಎಂ ಆಗ್ತಾ ಇದಾರೆ ಅವರು. ಇವತ್ತೇ? ಆಯ್ತು. ನೋಡ್ನಲ್ಲ, ಎಷ್ಟು ಗಂಟೆ ಟಿವಿ ನೋಡ್ತಾ ಇದ್ನಲ್ಲ ಬೆಳಗ್ಗೆಯಿಂದ, ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಕೊಡಲ್ಲ ಅಂತ. ಅಳಬೇಡಿ ಈಗ. ಹಿಂಗ ಆದ್ನಲ್ಲ. ಮಗುವಾಗಿದ್ದಾಗ ಹೆಂಗೆ ಆಟ ಆಡಿಸ್ತಾ ಇದ್ರಿ ನೀವು? ಮಗುವಾಗಿದ್ದಾಗ ಹೆಂಗೆ ಆಟ ಆಡಿಸ್ತಾ ಇದ್ರಿ ಶಿವಣ್ಣನ? ನಮ್ಮ ಮಕ್ಕಳ ಜೊತೆಲ್ಲ ಆಡ್ತಾ ಇದ್ನಲ್ಲ. ನಮ್ಗೆ 5 ಜನ ಹೆಣ್ಮಕ್ಳು, ಅವ್ರ ಜೊತೆಲ್ಲ ಆಡ್ತಾ ಇದ್ರು ಎಲ್ಲ. ನಾವು 4 ಜನ ಅಣ್ತಂದ್ರು, ನಾವು ಒಂದಾಗೆ ಕುಟುಂಬ ಇರೋದು. ನಾವು ಅವ್ರಿಗೆ ಹೋಗಿ ಇವ್ರಿಗೆ ಹೋಗು, ಇವ್ರ ಜೊತೆ ಹೋಗೋದು, ಅವ್ರ ಜೊತೆ ಹೋಗೋದು ನಮ್ದಿಲ್ಲ. ನಾವು 4 ಜನ ಅಣ್ತಂದಿರುವೆ, ಒಂದೇ ಕುಟುಂಬದಲ್ಲಿ ಇರೋದು. ಅವ್ರು ಹೇಳ್ದಂಗೆ ನಾವು ಅಜ್ಜೆ ನಡಿವಲು, ಮುಂದಕ್ಕೆ ಅಜ್ಜೆ ಇಟ್ಟಲು. ಹೋಗ್ತೀರಾ ಬೆಂಗಳೂರಿಗೆ? ಹೋಗ್ಬೇಕು. ನಮ್ಮ ಮಕ್ಕಳೆಲ್ಲ ಹೋಯ್ತಾರೆ, ನಮ್ಮ ಹೆಣ್ಮಕ್ಳೆಲ್ಲ ಹೋಯ್ತಾರೆ. ಅಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಹೋಗ್ತೀರಾ ಅಂದೆ? ಹೋಗಿ ಹಂಗಿದ್ದೀನಿ, ಅವ್ರ ಮನೆಗೆ ಹೋಯ್ತೀನಿ. ಮಗಳು ಮಗುವಾಗಿದೆ, ನೋಡ್ಕೊಬರ್ಕೋಬೇಕು. ಐಶ್ವರ್ಯ ಮಗಳನ್ನ, ಐಶ್ವರ್ಯ ಆಗಿರೋ ಹೆಣ್ಮಗುನ? ಹೆಣ್ಮಗು ಆಗದೆ 15 ದಿವಸ ಆಯ್ತು, 15 ದಿವಸ ಆಯ್ತು. ಅದೇ ಒಂಥರ ಅದೃಷ್ಟ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಎತ್ಕೊಂಡಿದ್ರಲ್ಲ ಹಿಂಗೆ. ಹೌದು. ಇದು ಡಿ ಕೆ ಶಿವಕುಮಾರ್ ಅವರ ಅಜ್ಜಿ. ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಹೊಂದಿರುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.